ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸುತ್ತಾ ನಾನು ಮಲ್ಲಪ್ಪ ಅಥವಾ MI ಜೋತಾವರ್. ಸದನ ಅಂದರೆ ಗೊತ್ತು, ಸಂಸತ್ನಲ್ಲೇ ಇಲ್ಲಿವರೆಗೆ ಸಂಭಾಷಣೆ, ಭಾಷಣ ಅಥವಾ ವಾದ ವಿವಾದ ಪ್ರತಿವಾದ ನಡೀತಾ ಇದ್ದು ಈ ಒಂದು ಸಂಸತ್ತಿನಲ್ಲಿ. ಸಂಸತ್ತಿಗೆ ತನ್ನದೇ ಆದಂಥ ಒಂದು ಉನ್ನತವಾದ ಗರಿಮೆಯಾದ ಶ್ರೇಷ್ಠತೆ ಅದ, ಅದರಲ್ಲಿ ಎರಡು ಮಾತಿಲ್ಲ. ಅಂಬೇಡ್ಕರ್ ಬಗ್ಗೆ ಸಣ್ಣದಾಗಿ ಮಾತಾಡಿದರು, RSS ನೆಲೆಗಟ್ಟಿನಲ್ಲಿ ಮಾತಾಡಿದರು. ಅಷ್ಟು ಅಂಬೇಡ್ಕರ್ ಅಂತ ಒಂದು ಫ್ಯಾಷನ್ ಆಗಿದೆ, ಅದನ್ನು ದೇವ್ರು ನೆನಪು ಮಾಡಿದ್ರೆ 7 ಜನ್ಮಕ್ಕೆ ನಿಮಗೆ ಸ್ವರ್ಗ ಸಿಗ್ತಿತ್ತು ಅನ್ನೋಷ್ಟರ ಮಟ್ಟಿಗೆ ಈ ನಮ್ಮ ಶಾರ್ ಅವ್ರ ಮಾತಿನಿಂದ ಆರಂಭ ಆದ ಈ ಒಂದು ತಿಕ್ಕಾಟ ಕೊನೆಗೆ ದೈಹಿಕವಾಗಿ ನೂಕಾಟಕ್ಕೆ ಬಂದು ನಿಂತದೆ. ಇವತ್ತು BJPಗರು ಮಾಡಿದರು, ಕಾಂಗ್ರೆಸ್ಸಿಗರು ಮಾಡಿದರು, ಇಬ್ಬರಲ್ಲಿ ಯಾರೋ ಇಬ್ಬರು ಮಾಡಿದ್ದಾರೆ ಅಲ್ಲ. ಪ್ರತಿಭಟನೆ ಮಾಡಿ ಅವರು ಪ್ರತಿಭಟಿಸಿದ ಮೌನವಾಗಿ ಶಾಂತವಾಗಿ ಹೊರಟಿದ್ದಾರೆ. ಅವ್ರು ಪಾರ್ಲಿಮೆಂಟ್ದಲ್ಲಿ ಬಿಡೋದಕ್ಕೆ ಅಡ್ಡ ನಿಲ್ಲುವಂಥ ಅವಶ್ಯಕತೆ ಇತ್ತಾ BJPಗರಿಗೆ? ಯಾಕೆ ನಿಲ್ಬೇಕು ಅಡ್ಡ? ಏನು ಅವಶ್ಯಕ? ಅವರು ಪ್ರತಿಭಟನೆ ಮಾಡಿ ಏನು ತಪ್ಪಿಲ್ಲ. ಕಾಂಗ್ರೆಸ್ಗಿರಪ್ಪ ನೀವು ಕ್ಷಮೆ ಕೇಳ್ರಿ, ಸಂವಿಧಾನಕ್ಕೆ ವಿರೋಧ ಮಾಡಿದಿರಿ, ಇವತ್ತು ಮಾತಾಡ್ತಾ ಇದ್ದೀರಿ, ಹಾಗೆ ಇನ್ನೂ ಏನು ತಲೆಯಲ್ಲಿದ್ದಾವೆ ಮಾತಾಡೋದು ಬೇಡ ಅಂತ ಹೇಳೋದಿಲ್ಲ. ನೀವು ಕೇಳಿ ರಾಜೀನಾಮೆ ಕೊಡ್ರಿ ಅಂತೇಳಿ ಆದ್ರೆ ಮೈ ಮುಟ್ಟು ಹೋಗೋದಕ್ಕೆ ನೀವು ಅಡ್ಡ ನಿಂತಿದ್ದೆ ಯಾಕಂತ ಮೊದಲು ಅಡ್ಡ ನಿಂತಿತ್ತಪ್ಪ BJPಗಿರೋದು. ಅಂದರೆ ಒಳಗೆ ಹೋಗಿ ಇವ್ರು ತಳಿರಬೇಕು ಅಥವಾ ಅವ್ರು ಬಿದ್ದಿರಬೇಕು, ಏನು ಗೊತ್ತಿಲ್ಲ, ಗಟ್ಟಿ ಸ್ಪಷ್ಟ ಆಗ್ತಾ ಇಲ್ಲ. ಅದು ಒಳ್ಳೆ CCTVಯಲ್ಲಿ ಅದು ಇದು ಎಲ್ಲ ಬಿಡ್ತದೆ. ಮತ್ತು ಬೇರೆ ಇದರಲ್ಲೇ ಇಬ್ಬರೂ ಸಂಭಾವಿತರಲ್ಲ, BJPಗರು ಆಯಿತು ಕಾಂಗ್ರೆಸ್ಸಿಗರಾಯಿತು. ಯಾಕೆ ಸಂಭಾವಿತರಲ್ಲಪ್ಪ ಅಂತಂದ್ರೆ ಇವರು ತಮ್ಮ ರಾಜಕೀಯ ಬೇಳೆನ ಬೀಸೋ ಸಲುವಾಗಿ ಏನಾದರೂ ಕತ್ತಿ ಕಟ್ತಾನೆ ಇರ್ತಾರೆ. ಅದಕ್ಕೆ ನಮ್ಮ ರಾಹುಲ್ರ ಮಾತಾಗಿರ್ಬೋದು, ಅದೇ ಕಾಲಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ರ ಮಾತಾಗಿರ್ಬೋದು, ಮೋದಿಯವ್ರ ಮಾತಾಗಿರ್ಬೋದು, ಇನ್ನೊಬ್ಬರ ಮಾತಾಗಿರ್ಬೋದು, ಇವು ಯಾರೂ ನಂಬಲಾರ ಸ್ಥಿತಿ ನಾವು ಬಂದಿದ್ದೀವಿ. ಇವತ್ತು ನಾವು MPಗಳು ನಮ್ಮ ಜನಪ್ರತಿನಿಧಿಗಳು, ನಮ್ಮ ಪ್ರತಿನಿಧಿಗಳು ಮಾತುಗಳ ಸಹಿತ ನಂಬಂಥ ಸ್ಥಿತಿಗೆ ಬಂದಿದ್ದೀವಿ ಅಂದರೆ ನಾವು ಯಾವ ಮಟ್ಟದ ರಾಜಕೀಯ ಬಂದು ನಿಂತಿದ್ದೀವಿ ಅನ್ನೋದು ಅತ್ಯಂತ ನೋವಿನಿಂದ ಇವತ್ತು ನಾವು ಹೇಳಬೇಕಾಗ್ಯದ. ನೂಕಾಟ ಆಗ್ಯದ, ಬಿದ್ದಿದ್ದಾರೆ, ಪೆಟ್ಟಾಗ್ಯದ. ಅವರಿಬ್ಬರು ಬಿದ್ದರು ಅಂತ ತಿಳ್ಕೊಂಡು ಏನಪ್ಪ ನಮ್ಮ ಪ್ರತಾಪ್ ಸಾರಂಗಿ, ಮುಖೇಶ್ ರಜಪೂತ್ರವರು ಬಿದ್ದರು, ಇಲ್ಲ ಅವ್ರು ನುಗ್ಗಿದ್ರು, ಅದು ಅವ್ರ ಮೇಲೆ ರಾಹುಲ್ ಅವರು ಬಿದ್ದರು, ಅವ್ರು ತೆರಿಗೆ ಬಡಿತು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅದೇ ಕಾಲಕ್ಕೆ ನಮ್ಮ ಖರ್ಗೆ ಅವರು ಸಹಿತ ಇಲ್ಲ ನನ್ನ ನೂಕಿದ್ರು, ನಾನು ಕೇಳಕ್ಕೆ ಕೂತಿತ್ತು ಅವ್ರು ಹೇಳ್ತಾರೆ. ಇಬ್ಬರು ನೂಕಿರ್ಬೋದಿಲ್ಲ ಅಂತಾರೆ, ಗದ್ದಲ ಆಗಲೇಬಾರ್ದಾಗಿತ್ತು. ಒಬ್ಬ ಸುಸಂಸ್ಕೃತರವರು, ಸಂಸದರು ಅಂದ್ರೆ ಜನರಿಂದ ಆಯ್ಕೆಯಾಗಿ ಅತ್ಯುನ್ನತವಾದ ವ್ಯಕ್ತಿತ್ವವನ್ನು ಪಡೆದಂಥ ವ್ಯಕ್ತಿಗಳು. ಇವರು ನೂಕಾಟ ಮಾಡೋದು, ಜಗಾಟ ಮಾಡೋದು, ಮತ್ತೇನು ಮಾಡೋದು, ಇದೇನು ಇದು? ಯಾವ ಯುಗದಲ್ಲಿದ್ದೀವಿ ನಾವು? ಇದು ಆಗಬಾರ್ದಾಗಿತ್ತು, ಆಗ್ಯದ. ಈಗ ತಪ್ಪು ಯಾರ್ದು, ಒಪ್ಪು ಯಾರ್ದು. ಆದರೆ ಅಡ್ಡ ಬಂದು ನಿಂತಿದ್ದು ಯಾಕಪ್ಪ ಅಂದರೆ ಇದು ಪರ್ಪಸ್ಲಿ ಇದನ್ನು ದಿಶಾವಲ್ ಮಾಡಬೇಕು ಅನ್ನೋದು BJPಗಿರೋದು ಅದ. ಅದು ನಿಂತಿದ್ದಾರಪ್ಪ, ನಾವು ಇಲ್ಲ ನಿಂತು ಪ್ರತಿಭಟನೆ ಮಾಡಬೇಕು ಅಂತ ಇವರು ಮಾಡಬೇಕಾಯ್ತು ಕಾಂಗ್ರೆಸ್ಸಿಗರು. ಯಾಕೆ ಒಳಗೆ ಹೋಗಿ ಪ್ರತಿಭಟನೆ ಮಾಡೋದು ಏನು ಅವಶ್ಯಕ? ಈ ಮಕರ ದ್ವಾರದ ಒಳಗೆ ಹೋಗಿ ಪಾರ್ಲಿಮೆಂಟ್ದಲ್ಲೇ ಸ್ಟ್ರೈಕ್ ಯಾಕೆ ಮಾಡಬೇಕಪ್ಪ? ಅವ್ರಿಗೆ ನಿಂತಿದ್ದಾರಲ್ಲ, ಅಲ್ಲೇ ನೀವು ಧಿಕ್ಕಾರ ಹಾಕೋದು ಮತ್ತೆ ನಿಲ್ಬೋದಾಗಿತ್ತಲ್ಲ, ನೀವು ಯಾಕೆ ನಿಲ್ಲಿಲ್ಲ? ಇಬ್ಬರು ಅಷ್ಟೇ ಸಮಾನ ಮನಸ್ಕರು ಈ ವಿಷಯದಲ್ಲೇ. ಅದನ್ನು ಇಬ್ಬರಿಗೂ ಬೇಕಾಗ್ಯದ, ಇಶ್ಯೂ ಮಾಡಬೇಕಾಗ್ಯದ. ಹಿಂಗೆ ಇಶ್ಯೂ ಮಾಡಿದ್ರೆ ಇಶ್ಯೂ ಆಗೋದಿಲ್ಲ. ಮತ್ತಿನ್ನು ಈಗ ಒಂದು ಮಾತು ನಾವು ಇವರಿಗೆ ಶಾರ್ ಅವ್ರಿಗೆ ಕೇಳುವಂಥ ಪ್ರಸಂಗ ಅದ. ಹೌದು, ಹಿಂದೆ ನಾವೇನು ನಿಂತಿಲ್ಲಪ್ಪ, ನಾವು ಈ ಮೀಸಲಾತಿ ಪರ ಇದ್ದೀವಿ, ನಾವು ಹಿಂದುಳಿದವ್ರ ಪರ ಇದ್ದೀವಿ, ನಾವು ಅಂಬೇಡ್ಕರ್ ಭಕ್ತರು ಏನು ಹೇಳ್ತಾ ಇದ್ದೀರಿ ಇವತ್ತು. ಹಾಗಾದ್ರೆ ಹಿಂದೆ ಟೀಕೆ ಮಾಡಿದ್ದನ್ನು, ಸಂವಿಧಾನ ಟೀಕೆ ಮಾಡಿದ್ದನ್ನು, ಅಂಬೇಡ್ಕರ್ ಅವ್ರನ್ನ ಟೀಕೆ ಮಾಡಿದ್ದನ್ನು, ವೀರ ಸಾವರ್ಕರ್ ಆಗಿರ್ಬೋದು, ಅಥವಾ ನಮ್ಮ ಗೋಳ್ವಾಲ್ಕರ್ ಅವರಾಗಿರ್ಬೋದು, ಅಥವಾ ಅದರ ಹೆಡಗೇವಾರ್ ಅವರಾಗಿರ್ಬೋದು, ಇವರು ಒಂದು ಸಿದ್ಧಾಂತವನ್ನು ಹೇಳಿ ಮನುಸ್ಮೃತಿ ಬಗ್ಗೆ ಪ್ರೀತಿ ಇದ್ದಿದ್ದಾನೆ. ಇವರು ಇಲ್ಲ ತಪ್ಪಂತ ಇವ್ರು ಯಾಕೆ ಹೇಳ್ಬಾರ್ದು? BJP ನಾವು ಕೇಳುವಂಥದ್ದು ಇವತ್ತು ಬದಲಾಗಿರಲ್ಲ. ನೀವು ಭಾಳ ಸಂತೋಷ, ಚೇಂಜ್ ಆಗಲೇಬೇಕು. ಚೇಂಜ್ ಮಾಡಿಸ್ತದ್ರಿ, ಇದೇ ವ್ಯವಸ್ಥೆ, ಇದೇ ವಿಕಾಸವಾದ. ನೀವು ಚೇಂಜ್ ಆಗಿದ್ದರೆ, ಮನಪೂರ್ವಕವಾಗಿ ಚೇಂಜ್ ಆಗಿದ್ದರೆ, ನೀವು ಅವ್ರು ಹೇಳಿದ ತಪ್ಪು ಅಂತ ಅಲ್ಲಿಗೆ ಸಾಧ್ಯದನ? ಇಲ್ಲ, ನೀವು ಅನ್ನೋದೂ ಇಲ್ಲ. ವೀರ ಸಾವರ್ಕರ್ ಬಗ್ಗೆ ದೊಡ್ಡದಾಗಿ ಭಕ್ತಿ ಇಟ್ಕೊಂಡ್ರೆ ಬೇಡ ಅಂತಲ್ಲ. ಅವ್ರು ತಪ್ಪಂತ ಅವ್ರ ತಪ್ಪೋ ಸಣ್ಣೋ ಇತಿಹಾಸಕ್ಕೆ ಬಿಟ್ಟಿದ್ದು ಮತ್ತು ಭವಿಷ್ಯಕ್ಕೆ ಬಿಟ್ಟಿದ್ದು. ಮುಂದಿನ ಜನ ತಮಗೆ ಸರಿಯಾದ ಇಟ್ಕೊಳ್ತಾರೆ, ಬೇಡ ಅಂತ ತೆಗೆದು ಹಾಕ್ತಾರೆ. ಆ ಮಾತು ಬೇರೆ. ಯಾಕಂದರೆ ಎಷ್ಟೋ ಸಿದ್ಧಾಂತಗಳು ಬಂದು ಹೋಗಿದಾವೆ ಇತಿಹಾಸದಲ್ಲ, ಯಾವ ಶಾಶ್ವತ ಉಳಿದಿಲ್ಲ, ಸತ್ಯ ಒಂದೇ ಇರ್ತದೆ. ಆ ದಿಶೆಯಲ್ಲೇ ಇವತ್ತು ನಿಜವಾಗಿಯೂ ಮೋದಿಯವ್ರಿಗೆ, ಶಾರ್ ಅವ್ರಿಗೆ ಕಾಳಜಿ ಇದ್ದರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮಾತನ್ನು, ಕಾಳಜಿ ಇದ್ದರೆ ಮೊದಲು ಇವತ್ತು ಜಾತಿ ಗಣತಿ ಇಲ್ಲಿ ಮಾಡಬೇಕು.
ನಿಜವಾಗಿ ಒ ಬಿ ಸಿ ಮೇಲೆ, ನಿಜವಾಗಿ ಎಸ್ ಟಿಗಳ ಮೇಲೆ, ನಿಜವಾಗಿ ಎಸ್ ಟಿಗಳ ಮೇಲೆ, ನಿಜವಾಗಿ ಮೈನಾರಿಟಿಗಳ ಮೇಲೆ. ಮೈನಾರಿಟಿ ಮೇಲೆ ಇಲ್ಲ ಬಿಡ್ರಿ, ಮುಸ್ಲಿಮ್ ನಿಮ್ದಿಲ್ಲ, ಬಿಟ್ಟುಬಿಡೋಣ, ಅವ್ರು ಬಿಟ್ಟುಬಿಡ್ರಿ. ಉಳಿದಲ್ಲಿ ನೀವು ಸರ್ವೆ ಮಾಡಿಸ್ಬೇಕಾಗಿತ್ತಲ್ಲ, ಈಗ ಮಾಡಿಸ್ತಾರ. ಅಂಬೇಡ್ಕರ್ ಮೇಲೆ ನಿಜವಾಗಿ ನಿಮ್ಮ ಭಕ್ತಿ ಉಂಟಾಗಿದೆ ಇವತ್ತು. ಹಂಗಾರೆ ಗೋಳ್ವಾಲ್ಕರ್ ಅವರನ್ನು ಮತ್ತು ನಮ್ಮ ವೀರ ಸಾವರ್ಕರ್ ಟೀಕೆ ಮಾಡ್ತೀರಾ, ಅದೆಲ್ಲ ತಪ್ಪದಂತ ಹೇಳ್ತೀರಾ. ಒಪ್ಪನ ಹೇಳ್ತೀರ ನೀವು. ಮೋದಿ ಶಾ ಅವ್ರ ಹಿಂದಿದ್ದಂಥ ಬಂಟ್ರೆ ನೀವು ಹೇಳೋದಿಲ್ಲ. ಅದೇ ಕಾಲಕ್ಕೆ ಇವರು ಸಹಿತ ಅದೇ ಕಾಲಕ್ಕೆ ನಿಮ್ಮ ಟೀಕೆ ಮಾಡೋದು ಸರಿ ಅದ. ಹೌದು, ನೀವು ಈ ನೆಲೆಯಲ್ಲೇ ಮಾತಾಡಿದಿರಿ. ನಿಮ್ಮ ವಿಚಾರಗಳು ಇವತ್ತು ಗೋಲ್ವಾಲ್ಕರ್ ಮತ್ತು ಹೆಡಗೇವಾರ್ ಮತ್ತು ವೀರ ಸಾವರ್ಕರ್ ಇಟ್ಟಿದ್ದಾವ. ಅದಕ್ಕೆ ನೀವು ಇದೇ ನೆಲೆಯಲ್ಲೇ ಮಾತಾಡ್ತೀರಿ. ಇಲ್ಲ ಸ್ವರ್ಗ ನರಕದ ಹೊರಗೆ ಬಂದಿಲ್ಲ, ಸ್ವರ್ಗ ಸಿಗ್ತದೆ 7 ಜನ್ಮ ಅಂತ ಹೇಳ್ತೀರಿ ನೀವು. ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ವರ್ಗ ನರಕಗಳ ಬಗ್ಗೆ ಚರ್ಚೆನೇ ಇಲ್ಲ ಅಂದಾಗ ಅಂಬೇಡ್ಕರ್ ವಾದಿಗಳು ಹೆಂಗಾಗ್ತೀರಿ? ಸಾಧ್ಯದನ ಅಂತ ಇವರು ಕೇಳೋ ಅರ್ಥದ. ಇನ್ನು ನೂಕಾಟ ಜಗ್ಗಾಟ ಇಬ್ಬರುಗಳೇ ಆಗಿದ್ದಾವೆ. ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾರೆ, ಇಲ್ಲ ಗುಂಡಾಗಿರಿ ಮಾಡ್ತಾಯಿದ್ರಿ, ನುಗ್ಗಿಸಿದ್ರಿ ಮಾಡಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್. ನಮ್ಮ ಪಾರ್ಟಿ ನೆಲಗಟ್ಟಿನೊಳಗೆ ಇಲ್ಲಿ ಗುಂಡಾಗಿರಿ ಯಾರು ಮಾಡಿದ್ರೆ ಬಿಟ್ಟವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ನೂಕಾಟಂತೆ ಆಗ್ಯದ. ಅವ್ರು ಆಟ ಕೂತಿದ್ದು ತಪ್ಪ, ಇವ್ರು ಮುಂದೆ ಹೋಗಿದ್ದು ತಪ್ಪ, ಇಬ್ಬರು ತಪ್ಪನ. ಅದು ಇಶ್ಯೂ ಆದಾಗಬಾರ್ದಾಗಿತ್ತು. ಶಾರ್ ಅವರು ಸ್ಪಷ್ಟವಾಗಿ ಇವತ್ತು ಅವರು 2 ಮಾತುಗಳನ್ನು ಪಾಲಿಸಲಿ. ನಿಜ ಶಾರರಾಗಲಿ ಮೋದಿಯವರಾಗಲಿ, ಹೌದಪ್ಪ ನೀವು ಅಂಬೇಡ್ಕರ್ ವಾದಿಗಳು, ನೀವು ಸಂವಿಧಾನ ವಿರೋಧಿ ಎಲ್ಲ, ಸಂವಿಧಾನಕ್ಕೆ ಬದ್ಧದೀವಿ ಅಂತೇಳಿ ಇವತ್ತಿನ ಈ ಗೋಳ್ವಾಲ್ಕರ್ ಅವರ ವಿಚಾರಧಾರೆಯನ್ನು ಮುಂದೆ ಅದೇ ಕಾಲಕ್ಕೆ ವೀರ ಸಾವರ್ಕರ್ ವಿಚಾರಧಾರೆಯನ್ನು ಖಂಡಿಸ್ಲಿಕ್ಕೆ ಸಾಧ್ಯದನ? ಅದು ತಪ್ಪಂತ ಹೇಳಿಕ್ಕೆ ಸಾಧ್ಯದನ? ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ಜಾತಿ ಮೀಸಲಾತಿ ಏನು ಮಾಡ್ಬೇಕಂತ ಮಾಡಿದ್ರೆ ಜಾತಿ ಸರ್ವೆ ಜನಗಣತಿ ಮಾಡ್ಲಿಕ್ಕೆ ಸಾಧ್ಯದನ? ಯಾಕೆ ಜಾತಿ ಬಿಟ್ಟು ಏನೂ ವ್ಯವಹಾರ ಆಗ್ತಾ ಇಲ್ಲ. ನಿಮಗೂ ಒ ಬಿ ಸಿ ಬೇಕು, ಅವ್ರಿಗೂ ಒ ಬಿ ಸಿ ಬೇಕು, ನಿಮಗೂ ಎಸ್ ಟಿ ಬೇಕು, ಅವ್ರಿಗೂ ಎಸ್ ಟಿ ಬೇಕು, ನಿಮಗೂ ಎಸ್ ಟಿ ಬೇಕು, ಅವ್ರಿಗೂ ಎಸ್ ಟಿ ಬೇಕು, ನಿಮಗೂ ಮೈನಾರಿಟಿ ಬೇಕಾಗಿಲ್ಲ ಆದರೂ ಬೇಕು, ಇವ್ರಿಗೂ ಬೇಕು. ಯಾಕಂದರೆ ಓಟು ಅಧಿಕಾರ ಹಿಡಿಸಲು ನಾನು ಬೇಕು ನಿಮಗೆ. ಅದಕ್ಕಾಗಿ ನೀವು ಇವತ್ತು ಅಂಬೇಡ್ಕರ್ ಬಗ್ಗೆ ಮೃದುವಾಗಿದೆ. ಅದೇ ಕಾಂಗ್ರೆಸ್ಸಿಗರು ಸಹಿತ ಅಷ್ಟ. ಅವರು ಏನಪ್ಪ ಪೂರ್ತಿಯಾಗಿ ಅಂಬೇಡ್ಕರ್ ವಾದಿಗಳಲ್ಲ. ಹೀಗಾಗಿ ಇವತ್ತು ನಿಮ್ಮ ಅಧಿಕಾರಕ್ಕಾಗಿ ಇವ್ರನ್ನ ಬಳಸ್ತಾ ಇದ್ದೀರಿ, ಕದನ ಮಾಡ್ತಾಯಿದ್ದೀರಿ, ತಳ್ಳಾಟ ಮಾಡ್ತಾಯಿದ್ದೀರಿ, ನೂಕಾಟ ಮಾಡ್ತಾಯಿದ್ದೀರಿ. ಇವರಿಬ್ಬರು ಮಾಡೋದು ತಪ್ಪ. ಆದರೆ ಇವತ್ತು ನಾವು ಬಂದು ನಿಂತಿದ್ದೇನಪ್ಪ ಅಂದರೆ ಶಾರ್ ಅವರು ನಿಶ್ಚಿತವಾಗಿಯೂ ಇನ್ನೂ ಗೋಳ್ವಾಲ್ಕರ್ ಅವರ ಮತ್ತು ನಮ್ಮ ವೀರ ಸಾವರ್ಕರ್ ವಿಚಾರಧಾರೆ ಮುಂದುವರೆದಿದ್ದಾರೆ. ಏನು ತಪ್ಪಲ್ಲ ಬರೀರಿ. ಆದರೆ ಅದು ಒಪ್ಕೊಂಡ್ರೆ ಓಪನ್ ಆಗಿ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿರೋಧಿ ಅಲ್ಲ, ಸಂವಿಧಾನ ವಿರೋಧಿ ಅಲ್ಲ ಅಂತಂದ್ರೆ ಸಂವಿಧಾನ ವಿರೋಧಿ ಅಲ್ಲಲ್ಲ ನೀವು, ಅಂಬೇಡ್ಕರ್ ವಿರೋಧಿ ಅಲ್ಲಲ್ಲ ನೀವು. ಹಾಗಾದ್ರೆ ಕಂಡು ಸರಿ ವೀರ ಸಾವರ್ಕರ್ ವಿಚಾರಗಳನ್ನು ಮತ್ತು ಅದೇ ಕಾಲಕ್ಕೆ ನಮ್ಮ ಗೋಳ್ವಾಲ್ಕರ್ ಅಥವಾ ನಮ್ಮ ಹೆಡಗೇವಾರ್ ಅವ್ರ ವಿಚಾರ ಅಂತ ನೀವು ತಳ್ಳಕ್ಕೆ ನೋಡೋಣ, ಕಂಡು ಸರಿ ಇದು ಸಾಧ್ಯ ಇಲ್ಲ. ಅದಕ್ಕಾಗಿ ಈಗ ಏನು ನೀವು ತಳ್ಳಾಟ ಮಾಡೋದು ಮತ್ತೇನು ಮಾಡ್ತಾಯಿದ್ರಿ, ಇವೆರಡು ಏನಪ್ಪ ನಿಮ್ಮ ಬೇಳೆ ಬೇಯಿಸುವ ಸಲುವಾಗಿ. ಇಲ್ಲಿ ಇನ್ನೊಂದು ಮಾತ್ರ ಭಾಳ ಮಹತ್ವದಿಲ್ಲ. ಈಗ ಮುಖ್ಯವಾಗಿ ಫ್ರಾಮ್ ಬಿಗಿನಿಂಗ್ ಆಫ್ ದಿಸ್ ಸೆಷನ್, ಈ ಸೆಷನ್ದ ಆರಂಭದಿಂದನೂ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ, ಮೋದಿ ಅದಾಣಿಯವ್ರ ಸಂಬಂಧ ಏನು ಅದನ್ನು ಎನ್ಕ್ವೈರಿ ಮಾಡಿಸ್ಬೇಕು. ಅದನ್ನು ಈ ಸೆಬಿದಾಗಿರ್ಬೋದು, ಅಮೆರಿಕದ ನಡೆದಂಥದ್ದಾಗಿರ್ಬೋದು, ಇಲ್ಲಿ ದೇಶದ ಅರ್ಥವ್ಯವಸ್ಥೆ ಮೇಲೆ ಅವ್ರು ಎನ್ಕ್ವೈರಿ ಆಗಬೇಕು, ಅದು GPC ನಿಲ್ಲಿಸ್ಬೇಕು, ಎನ್ಕ್ವೈರಿ ಆಗಲೇಬೇಕಂತ ಬೆಳೀತಾರೆ. ಇದನ್ನ ಯಾಕೆ ಮಾಡಿಸ್ತಾ ಇಲ್ಲ? ನೀವು ಪ್ರಾಮಾಣಿಕರಿದ್ದಿದ್ರೆ, ನೀವು ಮೋದಿ ಮತ್ತು ಅದಾನಿ ಗೆದ್ದಲ್ಲಿ ಇಲ್ಲದೆ ಹೋಗಿದ್ರೆ ಇದನ್ನ ಈಗ ಮಾಡಬೇಕಾಗಿತ್ತಲ್ಲ, JPC ಒಪ್ಪಿಸ್ಬೇಕಾಗಿತ್ತಲ್ಲ. ಅದಾನಿಯವರ ಈ ವ್ಯವಹಾರಗಳನ್ನು, ಅವು ವ್ಯವಹಾರಗಳನ್ನು ಎಷ್ಟೋ ಆಗಿದ್ದಾವೆ. ಇದರಲ್ಲಿ ಅವ್ರ ಪಾತ್ರ ಏನು ಗೆಲ್ತಾನೆ ಯಾಕಾಯಿತು, ಏನು ಮಾಡೋ ಎನ್ಕ್ವೈರಿ ಮಾಡಿಸ್ರಿ. ಏನು ತಪ್ಪದತ್ರೊಳಗೆ? ಹೌದಪ್ಪ ಇವರು ಮಾಡಲಿ, ಎನ್ಕ್ವೈರಿ ಮಾಡಲಿ ಅಂತೇಳಿ ಮಾತಾಡಿದ್ರ ಮೇಲೆ ದೇಶದ ಅರ್ಥವ್ಯವಸ್ಥೆ ಈ ವ್ಯವಸ್ಥೆ ದಿವಾಳಿ ದೋಗ್ಬಿಟ್ಟದ. ಕೇವಲ 10% ಜನರಿಗೆ ಇರುವಂಥ ಅರ್ಥವ್ಯವಸ್ಥೆ ಆಗ್ಯದ. ಅದನ್ನು ಚರ್ಚೆ ಮಾಡೋಣ್ರಿ, ನಿರುದ್ಯೋಗ ಬಗ್ಗೆ ಚರ್ಚೆ ಮಾಡೋಣ್ರಿ ಅಂತಂದರೆ ಎಲ್ಲ ಸಮೃದ್ಧದ, ಎಲ್ಲರಿಗೂ ನೌಕರಿ ಅದ, ಎಲ್ಲನೂ ನಿಮ್ಮ ಅಂಕಿಅಂಶ ಎಲ್ಲಿ ತರ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಅವು ತಂದು ನೀವು ಹೇಳ್ಬಿಡ್ತೀರಿ. ಅವು ಅಂಕಿಅಂಶಗಳನ್ನು ನೋಡಿ ವಾಸ್ತವ ನೋಡೋದ್ರಲ್ಲಿ ಸಿಗೋದೇ ಇಲ್ಲ. 90% 90% ಜನ ಇವತ್ತಿಗೂ ಬಡತನದಲ್ಲೇ ನಿರುದ್ಯೋಗದಿಂದ ಸಾಯಿಸ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಸ್ವಚ್ಛ ನೀರಿಗಾಗಿ ಮತ್ತು ಔಷಧಿಗಾಗಿ, ಎಜುಕೇಷನ್ಗಾಗಿ ಇವತ್ತು ನಾವು ನೋಡ್ತಾ ಇದ್ವಿ. ಮತ್ತು ಹಾಗಾದ್ರೆ ಇದು ಜಗತ್ತಿನ 5ನೇ ನಂಬರ್ ಶ್ರೀಮಂತ ರಾಷ್ಟ್ರ ಆದರೆ ಇವರಿಗೆಲ್ಲ ಯಾಕೆ ಸಿಗ್ತಾ ಇಲ್ಲ? ಇದು ಗೊತ್ತಲೂ ಇದು ಚರ್ಚೆ ಆಗಬೇಕಿದೆಲ್ಲ. ಮಾರ್ಕೆಟ್ ರೇಟ್ ದಿನದಿನಕ್ಕೆ ಹೆಚ್ಚಾಗ್ತಾಯಿದೆ. ರೈತರದ MSP ಇವತ್ತಿಗೂ ಕಾನೂನು ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಅವಕ್ಕೆಲ್ಲ ಉತ್ತರ ಕೊಡಬೇಕಲ್ರಿ ಇವತ್ತು ಸರ್ಕಾರ ಇದ್ದು. ಅದನ್ನು ಕೇಳಿಸುವಾಗಿ ಇವ್ರು ಬೇಡ್ತಾ ಇದ್ದಾರೆ ವಿರೋಧ ಪಕ್ಷದ ಕೆಲಸ ಅದ. ವಿರೋಧ ಪಕ್ಷದ ಕೆಲಸ ಏನಪ್ಪ, ನೀವು ಮಾಡೋ ತಪ್ಪುಗಳು ಹೊಡಿತೀವಿ, ನೀವು ಒಳ್ಳೆ ಕೆಲಸ ಮಾಡಾಯ್ತಿದ್ರೆ ಅದು ನೀವು ತೋರಿಸ್ರಿ. ಅದು ನಿಮ್ಮಲ್ಲಿ ಮೀಡಿಯಾ ಅದ, ಸಾಕಷ್ಟು ವಿಷಯಗಳಿದಾವೆ, ಸಾಕಷ್ಟು ನೀವು ಸ್ವತಃ ಪಾರ್ಲಿಮೆಂಟ್ ಬಳಸ್ಕೊಳ್ರಿ. ಯಾವ ಪ್ರಮಾಣದ ಕೊಟ್ಟಿರಿ ಅಂದ್ರೆ ಅಂಕಿ ಸಂಖ್ಯೆ ಬಿಡುಗಡೆ ಮಾಡಿರಿ. ಯಾವುದೂ ಇಲ್ಲ, ಜನಗಣತಿ ಇಲ್ಲ, ಇವು ಆ್ಯಕ್ಚುವಲ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸಲ್ಲಿ ಸಿಗ್ತಾ ಇಲ್ಲ, CAG ರಿಪೋರ್ಟ್ ಮಾಡ್ತಾ ಇಲ್ಲ, ಏನು ನಡೆದದ್ದು ಏನು ಯಾವುದು ಪಾರದರ್ಶಕವಾಗಿಲ್ಲ. ಇನ್ನು ಇಲೆಕ್ಷನ್ ಮಾಡೋದು ಬಿಡೋದು ಮತ್ತು ಬೇರೆ ರೀ.
ಅವಕ್ಕೂ ಸಹಿತ ಉತ್ತರ ಕೊಡಬೇಕಾಗಿತ್ತು. ಮತ್ತು ಅನೇಕ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗೆ ನೀವು ಉತ್ತರ ಕೊಡಲಾರ್ದಕ್ಕೆ ದಿಶಾಬಲ್ ಮಾಡ್ತಾಯಿದ್ದೀರಿ ಅಂತ ನಮ್ಮ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಹುರುಳದ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಸಂವಿಧಾನವನ್ನು ಹಿಡ್ಕೊಂಡು ಕೊನೆಯ 2024 ನಡೆದ ಚುನಾವಣೆಯಲ್ಲೇ, ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಪೆಟ್ಟು ಕೊಟ್ಟಿದ್ದು ಸುಳ್ಳೇನಲ್ಲ. ನೀವು ಚಾರ್ಸ್ ಆಫ್ ಫಾರ್ ಅಂತ ಆಗಿತ್ತಂದ್ರೆ ನೀವು ಸಂವಿಧಾನ ಬದಲು ಮಾಡ್ತೀರಿ ಅಂತ ಇವ್ರು ಕಾಂಗ್ರೆಸ್ಸಿಗರ ವಾದ. ಅದರ ಸತ್ಯನೂ ಅದು ಇಲ್ಲಂತಲ್ಲ. ಯಾಕಂದ್ರೆ ಇಷ್ಟಿದ್ದು ಇವತ್ತು ವಿಷಯ ನೀವು ಹಳೆಯ ವಿಚಾರಗಳನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ಈ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಹಾಗೆ ಹೇಗೆ 370 ಇವತ್ತು ಸಹ ಅದ್ರ ಬಗ್ಗೆ ಫಾರ್ ಆಗಿದೆ ಅಂತ ಅವ್ರದ್ರಿ ವಕ್ಫ್ ವಿಷಯವನ್ನು ತೆಗೆದುಕೊಂಡ ಮುಸ್ಲಿಂ ವಿರೋಧವಾಗಿ ಏನೋ ವಿಚಾರಗಳು ಮಾಡ್ತಾ ಇರ್ತೀರಿ. ಮಾಡಿರಿ ಏನು ತಪ್ಪಿಲ್ಲ. ಆದ್ರೆ ಸಂವಿಧಾನ ಮೇಲೆ ನಿಮ್ಮ ಪ್ರೀತಿ ಆಗಿ ಬಂತಂದ್ರೆ ಜನ ಇದ್ದಿದ್ದು ಒಪ್ಪುವುದಿಲ್ಲ. OBC ಜನ ಆಗಿರ್ಬೋದು, SC ST ಜನ ಆಗಿರ್ಬೋದು, ಇವ್ರು ಮ್ಯಾಕ್ಸಿಮಮ್ ಅದರ ಈ ದೇಶದೊಳಗೆ ಮೈನಾರಿಟಿಗಳಾಗಿರ್ಬೋದು, ಎಲ್ಲ ಒಂದೇ ಕಡೆ ಕೂಡಿದರೆ 80% ಮೇಲೆ ಆಗ್ತಾರೆ. ಅದಕ್ಕೆ ಆ ಓಟ್ ಹೊಡಿಸಲಾಗಿ ನೀವು ಸಂವಿಧಾನ ಪ್ರೀತಿ ತೋರಿಸೋದನ್ನ ಪ್ರೀತಿರಪ್ಪ ಸಂವಿಧಾನ ಅಂತೇಳಿ ಅಧಿಕಾರಕ್ಕಾಗಿ ಇವತ್ತು ಅಧಿಕಾರ 4 ಮೇಲೆ ಆತಪ್ಪ ಅಂದ್ರೆ ಆ ಸಂವಿಧಾನ ಬದಲು ಮಾಡುವಂಥ ವಿಚಾರಗಳು ಅದಾವ ಅಂತ ಕಾಂಗ್ರೆಸ್ಸಿಗೆ ಸ್ಪಷ್ಟವಾದ ಹೌದು ಅದರಲ್ಲಿ ಸತ್ಯ ಅನ್ನಿಸ್ತದೆ. ಅದಕ್ಕೆ ಇವಕ್ಕೆಲ್ಲ ಉತ್ತರ ನೀವು ಕೊಟ್ಟಾಗ ಮಾತ್ರ ಇದು ಸರಿ. ಇದು ಕದನ ಹಿಂಗೆ ಇರೋದನ್ನೇ ರೀ, ಅವ್ರು ಇವ್ರು ನೋಕೋದು ಇವ್ರು ಅವ್ರು ನೋಕೋದು, ಇದರಲ್ಲಿ ಏನೂ ಅರ್ಥ ಇಲ್ಲ. ಇದು ಸುಮ್ಮನೆ ಹೋಗುವಂಥದ್ದು. ನಮ್ಮ ಖರ್ಗೆ ಅವ್ರು ತಮ್ಮ ತಾವು ಮಾಡ್ತಾರೆ, ಶಾರ್ ಅವ್ರು ತಮ್ಮ ತಾವು ಮಾಡ್ತಾರೆ, ರಾಹುಲ್ ತಮ್ಮ ತಾವು ಮಾಡ್ತಾರೆ. ಇಲ್ಲಿ ನೂಕಾಟಕ್ಕೆ ಅವಶ್ಯಕತೆ ಇಲ್ಲ. ಮೊದಲೇದಾಗಿ ಅಡ್ಡ ಬಂದಿದ್ದು BJP ಇರ್ತಪ್ಪ, ಅವ್ರು ಅಡ್ಡ ಇದ್ದಾರಪ್ಪ, ನಾವು ದೂರ ಇರಬೇಕು, ತಳ್ಳಾಡಕ್ಕೆ ಹೋಗಲ್ಲ, ದೂರ ನಿಲ್ಬೇಕಾಗಿದೆ, ಎರಡನೇ ತಪ್ಪ. ಆಮೇಲೆ ಒಳಗೆ ಮುಂದೆ ಹೋಗಿದ್ದಾರೆ, ಯಾರು ನುಗ್ಗಿದ್ರು, ಯಾರು ಬಿದ್ದರೆ ಯಾರಿಗೂ ಗಾಯ ಆಗ್ಯದ. ಇದು ಖರ್ಗೆ ಅವ್ರಿಗೆ ಆಗ್ಯದ, ಅತ್ತ ಸಾರಂಗಿ ಮತ್ತು ಮುಖೇಶ್ ರಜಪೂತ್ ಅವ್ರಿಗೆ ಆಗ್ಯದ. ಹೀಗಾಗಿ ಈ BJPಗರು ಮೋದಿ, ಶಾ, ರಾಹುಲ್, ಕಾಂಗ್ರೆಸ್ ಇವರೆಲ್ಲರೂ ಏನಪ್ಪ ಅಂತಂದ್ರೆ ಒಂದು ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ ಇದರಲ್ಲಿ ಸ್ಪಷ್ಟ ಆಗ್ತದೆ. ಆದರೆ ಇದರಲ್ಲಿ ಹೆಚ್ಚಿಗೆ ವಿರೋಧ ಪಕ್ಷ ತನ್ನ ಕೆಲಸ ಮಾಡಲಿಕ್ಕೆ ವಿರೋಧ ಪಕ್ಷಗಳ ಪ್ರಶ್ನೆಗೆ, ಇಂಡಿಯಾದ ಪ್ರಶ್ನೆಗೆ NDA ಅಥವಾ ನಮ್ಮ ಮೋದಿ ಮತ್ತು ಶಾ ಅವ್ರ ಸಂಘಟನೆಗೆ ಉತ್ತರ ಕೊಡ್ತಾ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.